ತಾಯಿ ವನದುರ್ಗ ಪರಮೇಶ್ವರಿಯವರ ಆಶೀರ್ವಾದದೊಂದಿಗೆ ನಾವು ಶ್ರೀಗಳಿಗೆ ಫಲ ಸಮರ್ಪಣೆ ಹಾಗೂ ಕದಂಬ ವೃಕ್ಷವನ್ನು ನೀಡುವ ಮೂಲಕ ಇವತ್ತಿನ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನವನ್ನ ನೀಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಪ್ಪಿಗೆಯನ್ನ ನೀಡಿ ಇವತ್ತು ಪೂಜ್ಯ ಶ್ರೀಮಾತೆ ಅಕ್ಕ ಮಹಾದೇವಿ ತಾಯಿ ಬಸವಾಶ್ರಮ ಶಿಕಾರಿಪುರ ತಾವು ನಮ್ಮ ಡಾಕ್ಟರ್ ಮಹೇಂದ್ರ ಸೋಮಯಾಜಿಗಳು ಮತ್ತು ಅವರ ಎಲ್ಲ ಪೂಜಾ ಅರ್ಚಕರು ಅದಕ್ಕೆ ಕಾರಣ. 2 ದಿನಗಳಿಂದ ತಾಯಿ ನೆಲೆಸುವಂತೆ ನಮ್ಮೊಂದಿಗೆ ಅತ್ಯಂತ ಭಕ್ತಿಪೂರ್ವಕವಾಗಿ ಧರ್ಮದ ಕಾರ್ಯವನ್ನ ನೆರವೇರಿಸುವ ಮೂಲಕ ಲೋಕಾರ್ಪಣೆಯನ್ನ ಮಾಡಿಕೊಟ್ಟು ಇವತ್ತು ಈ ತಾಯಿ ಅನುಗ್ರಹಿಸುವಂತೆ ಮಾಡಿದ್ದೀರಿ. ತಮಗೆ ನಮ್ಮ ಟ್ರಸ್ಟ್ ಪರವಾಗಿ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಫಲತಾಂಬೂಲವನ್ನ ನೀಡೋದ್ರ ಮೂಲಕ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಟ್ರಸ್ಟ್ ನ ಧರ್ಮದರ್ಶಿಗಳು ಅಧ್ಯಕ್ಷರಾದಂತಹ ಲೋಕೇಶ್ ಟಿ ಕೇಸರಿ ಮತ್ತು ಸದ್ಭಕ್ತರ ಪರವಾಗಿ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸೋಮಯಾಜಿಗಳಿಗೆ ಮತ್ತೊಮ್ಮೆ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಅವರ ಆಶೀರ್ವಾದವನ್ನ ಬೇಡ್ತಾ ಇದ್ದೇವೆ. ಕಾರಣ ಇವತ್ತು ವಿಶೇಷ ಕಲೆ, ಶಕ್ತಿ, ಪುನಃ ಪ್ರತಿಷ್ಠೆ, ಪ್ರಾಣ ಇವೆಲ್ಲವನ್ನ ನೀಡಬೇಕು ಅಂತಂದ್ರೆ ಅವರ ಕೈಯಲ್ಲಿದೆ. ಭಗವಂತ ಮಾತನಾಡ್ತಕ್ಕಂಥದ್ದು ಬಹುಶಃ ಮಂತ್ರ ಜಪಗಳಿಗೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದು ಸತ್ಯ. ಅದಂತ 2 ದಿನಗಳಲ್ಲಿ ನಿರಂತರವಾಗಿ ಅದನ್ನು ನಡೆಸಿಕೊಟ್ಟು ಬಹುಶಃ ಇದೊಂದು ಶಕ್ತಿ ದೇವತಾ ಕೇಂದ್ರವಾಗಿ ತಾವು ಪ್ರತಿಷ್ಠಾಪಿಸಿಕೊಟ್ಟಿದ್ದೀರಿ. ತಮಗೆ ಮತ್ತೊಮ್ಮೆ ನಮ್ಮೆಲ್ಲ ಭಕ್ತರ ಪರವಾಗಿ ಅನಂತ ಭಕ್ತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರ ಜೊತೆಗೆ ಈ ಕಾರ್ಯವನ್ನು ನಡೆಸಿಕೊಟ್ಟಂತಹ ಅವರೆಲ್ಲ ವೇದ ಬ್ರಹ್ಮ ವಿದ್ವಾನ್ ಶ್ರೀ ರಾಘವೇಂದ್ರ ಭಟ್ ಅಗ್ರಹಾರ ಕೋಣಂದೂರ್, ಶ್ರೀ ವಿದ್ವಾನ್ ಶ್ಯಾಮ್ ಭಟ್ ಅಗ್ರಹಾರ ಕೋಣಂದೂರ್ ಇವರಿಗೂ ಕೂಡ ಅತ್ಯಂತ ಆತ್ಮೀಯವಾದಂತಹ ಸ್ವಾಗತವನ್ನ ಕೂಡ ಈ ವೇದಿಕೆಯಲ್ಲಿ ಆಸೀನರಿದ್ದಾರೆ. ಸದ್ಭಕ್ತರ ಪರವಾಗಿ ಎಲ್ಲರ ಪರವಾಗಿ ತಮಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಶ್ರೀಯುತ ಲೋಕೇಶ್ ಟಿ ಕೇಸರಿ ಅವರಿಗೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ